ಈಗ ಹ್ಮ್ ಈ ಗುಲಾಮರಪ್ಪ ಮತ್ತು ಅನ್ನೋದ್ರ ಜೊತೆಗೆ ಗುಲಾಮರ ದೊಡ್ಡಪ್ಪ ಅಂತೇಳಿ ಮತ್ತೊಂದು ಫೇಕ್ ಆಡಿ, ಹ್ಮ್ ಆಮ್ಯಾಗ ಗುಲಾಮರ ದೊಡ್ಡಪ್ಪ ಅನ್ನೋ ಒಬ್ಬೊಬ್ಬ ಆ, ಯಾದವ್ ಅನ್ನೋ ಹೆಸರಿನ ಒಂದು ಫೇಕ್ ಆಡಿ ಮಾಡ್ಕೊಂಡು ನಾವು ಹ್ಞೂ ಸರ್. ಈ ತರ ಗುಲಾಮರಪ್ಪ ಅನ್ನೋದು ಅವಂದೇ ಸುಮಾರು 10ರಿಂದ 12 ಫೇಕ್ ಐಡಿಗಳು, ಹಿಂದೂ ಹುಲಿ ಅಂತೇಳಿ ಹ್ಮ್ ಬೇರೆ ಬೇರೆ ಹೆಸರಿನಾಗ ಹ್ಮ್ ಅವ್ರು ನಿರಂತರವಾಗಿ ಟಾರ್ಗೆಟ್ ಮಾಡ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಹ್ಮ್ ಇವ್ರಿಗೆ ಲಿಂಕ್ ನನಗೆ ಅನ್ಸೋ ಮಟ್ಟಿಗೆ ಒಂದು ಮಧ್ಯಪ್ರದೇಶದ ಅನಿಲ್ ಮಿಶ್ರಾ ಅಂತದಲ್ಲ, ಮಧ್ಯಪ್ರದೇಶದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ವಾಲಿಯರ್ ಹೈಕೋರ್ಟ್ ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಮೊನ್ನೆ ಜೈಲಿಗೆ ಹೋಗಿ ಬಂದ ಅನಿಲ್ ಮಿಶ್ರಾ ಅಂತೇಳಿ, ಬ್ರಾಹ್ಮಣ ಆತ. ಹೌದು ಸರ್. ಈಗ ಅವನ ಜೊತೆ ಲಿಂಕ್ ಇದ್ದುದು, ಅವನ ಜೊತೆ ಮಾತಾಡೋದು ಕೂಡ ಆತ ಹಾಕಿದ್ರು. ಮತ್ತೆ ನಿಮ್ಮ ಜೊತೆಗೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ಸರ್, ತಮ್ಮ ಆಶೀರ್ವಾದ ಇರಲ್ಲ ಅಂತ ಈತ ಅವ್ರಿಗೆ ಬರ್ದಿದ್ದು. ಅಂದ್ರೆ ಆಲ್ ಓವರ್ ಇಂಡಿಯಾದೊಳಗ ಪೂರ್ತಿಯಾಗಿ ಎಟ್ ಎ ಟೈಮ್ ಏಕಕಾಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ವಿರುದ್ಧ ಮಾತಾಡುವಂತ ಒಂದು ಕೆಲಸ ನಡ್ಲಿಕ್ಕತ್ತದು. ಇದು ಅತ್ಯಂತ ಖಂಡನೀಯ ಅಂತ ಹೇಳಿ ಭಾಳ ವ್ಯವಸ್ಥಿತವಾಗಿ ಮಾಡ್ಕೊತದ. ನೀವು ಉತ್ತರ ಭಾರತ ಎಲ್ಲ ಹಿಂದಿ ಫೇಸ್ಬುಕ್ ಐಡಿಗಳು ನೋಡ್ಕೊಂಡ್ಬಿಡ್ರಿ, ಅಲ್ಲಿ ಬ್ರಾಹ್ಮಣ ಏಕ್ತಾ ಮಂಚ್ ಅಂತ ಹೇಳಿಕೆ ಅಂಡ್ ಬೇರೆ ಬೇರೆ ಸಚ್ ಕಿ ಭಾರತ್ ಅಂತೇಳಿ ಹಿಂಗೆ ಕೆಲವು ಐಡಿಗಳು ಮಾಡ್ಕೊಂಡು ಅದ್ರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭೀಮರಾವ್ ಸಕ್ಪಾಲ್ ಅಂತ ಶುರು ಮಾಡಿದ್ರಿ. ಅಂಬೇಡ್ಕರ್ ಅಂತ ಇಲ್ಲ ಅವ್ರ. ಈ ಬೋಳಿ ಮಕ್ಕಳು ಬ್ರಾಹ್ಮಣವಾದಿಗಳಿಗೆ ಮನುವಾದಿಗಳಿಗೆ ಅದನ್ನೂ ಗೊತ್ತಿಲ್ಲ. ಈ ಅಂಬೇಡ್ಕರ್ನ ಹೆಸರು ಬ್ರಾಹ್ಮಣರು ಕೊಟ್ಟ ಅಂತ ಹೇಳಿಕೆ, ಅದು ಅಂಬೇಡ್ಕರ್ ಬ್ರಾಹ್ಮಣ ಕೊಟ್ಟದ ಹೆಸರಲ್ಲದು, ಬ್ರಾಹ್ಮಣ ಟೀಚರ್ ಕೊಟ್ಟದ ಹೆಸರಲ್ಲದು. ಇದು ಯಾರು ಕ್ಲಾರಿಫೈ ಮಾಡಿದ್ರೆ ನಮ್ಮ ರಾಜರತ್ನ ಅಂಬೇಡ್ಕರ್. ಹೌದು ಸರ್. ಅವ್ರು ಎಲ್ಲಿ ರಾಜರತ್ನ ಅಂಬೇಡ್ಕರ್ ಪೂರ ಕ್ಲಿಯರ್ ಆಗಿ ಹೇಳುದ, ನಾವು ಸ್ವತಃ ಅಂಬಡೆವಾಡಿ ಅಂತ ಊರ ಹೆಸರು ಬಾಬಾ ಸಾಹೇಬ್ ತಂದೆ ರಾಮ್ಜಿ ಸಕ್ಪಾಲ್ ಅವ್ರದ್ದು. ಅಂಬಡೆವಾಡಿ ಒಳಗೆ ಅದು ಅಂಬಡೆವಾಡಿ ಅಲ್ಲಿಗೆ ಬರಲ್ಲ ಅಂತ ಅಂಬೇಡ್ಕರ್ ಹೆಸರು ಇಟ್ಟದ ಅಂತ ಹೇಳಿ. ಆಮ್ಯಾಗ ಅಲ್ಲಿ ಹೋಗಿ ನಾವು ಎಲ್ಲ ಮಾಹಿತಿ ಪೂರ ಡೀಟೇಲ್ ತೋದಾಗ ಅಂಬೇಡ್ಕರ್ ಅನ್ನೋ ಹೆಸರಿನ ವ್ಯಕ್ತಿ ಟೀಚರ್ ಅಲ್ಲಿ ಇರಲ್ಲ ಅಂತೇಳಿ ಸ್ವತಃ ರಾಜರತ್ನ ಅಂಬೇಡ್ಕರ್ ಹೇಳ್ತಾರ. ಹೌದು ಸರ್. ಹೌದು ಸರ್. ಈ ಮಕ್ಕಳು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೆಪ್ಯುಟೇಷನ್ ತಾವು ತಗೊಳ್ಳೋ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭೀಮರಾವ್ ಸಕ್ಪಾಲ್ರಿಗೆ ಅಂಬೇಡ್ಕರ್ ಹೆಸರು ಬ್ರಾಹ್ಮಣ ಕೊಟ್ಟು ಅಂತ ಹೇಳಿ, ಇದು ಶುದ್ಧ ಸುಳ್ಳು. ಇದೊಂದು ಇದಾಯ್ತಾ. ಆಮ್ಯಾಗ ಈಗ ಏನ್ ಮಾಡ್ತಿದ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇನು ಶುರು ಆಗಿದ್ದು ಒಂದು ತಿಂಗಳ ನಡೆದದ. ಯಾವಾಗ ಮಿಶ್ರಾಗ ಅನಿಲ್ ಮಿಶ್ರಾ ಅಂತ ಆಯ್ತು, ಅಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಹೋದ್ರು, ಗಲಾಟೆ ಆಯ್ತು, ಗ್ವಾಲಿಯರ್ದಾಗ MP ಒಳಗೆ ದೊಡ್ಡ ಪ್ರಮಾಣದಾಗ ಸ್ಟ್ರೈಕ್ಗಳು ಅದು. ಆಮ್ಯಾಗ IPS ಆಫೀಸರ್ ತಿಳ್ಕೊಂಡು ಬಾಯ ಸರ್ಕಾರಿ ವಿರುದ್ಧ ಅಲಿಗೇಷನ್ ಮಾಡೋದು, ಇದು ನಿರಂತರವಾಗಿ ನಡ್ಕೊಂಡು ಬಂದದ್ದು. ಅದೇ ಒಂದು ಸ್ಟೆಪ್ ಮಹಾರಾಷ್ಟ್ರ ಕರ್ನಾಟಕ ಬೇರೆ ಬೇರೆ ಸೌತ್ ಇಂಡಿಯಾದ ಕೂಡ ಸ್ಪ್ರೆಡ್ ಆಗ್ತಾವೆ. ಈ ಸೌತ್ ಇಂಡಿಯಾದಾಗ ಈ ಗುಲಾಮರಪ್ಪ ಅಂತ ತಿಳ್ಕೊಂಡು ಸುಮಾರು 9-10-11 ಫೇಕ್ ಐಡಿಗಳು ಇತ್ತು. ಇದ್ರ ಜೊತೆಗೆ ಯೋಗೇಂದ್ರ ಯಾದವ್ ಅಂತ ಹೇಳಕ್ಕೆ ನಿರಂಜನ್ ಯಾದವ್ ಅಂತೇಳಿ, ಈ ನಿರಂಜನ್ ಯಾದವ್ ಅನ್ನೋ ಮೊದಲು ಏನಪ್ಪ ಅಂದ್ರೆ ಅದಕ್ಕೆ ಗುಲಾಮರಪ್ಪ ಅನ್ನೋ ಒಂದು ಐಡಿ ಮುಖಾಂತರ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಂತಂದ್ರೆ ಇದಕ್ಕೆ ನಿರಂಜನ್ ಯಾದವ್ನ ಇಮಿಡಿಯೇಟ್ ಆಗಿ ಕೌಂಟರ್ ಮಾಡುತ್ತ, ಅದಕ್ಕೆ ಪೂರಕವಾಗಿ ಕಾಮೆಂಟ್ ಮಾಡ್ತಿರ್ತ. ಈಗ ಅದು ನಿರಂಜನ್ ಯಾದವ್ ಅನ್ನೋನ್ ಏನ್ ಮಾಡ್ತದೆ ಅಂದ್ರೆ ಗುಲಾಮರು ದೊಡ್ಡಪ್ಪ ಅಂತ ಮಾಡ್ಕೊಂಡ್ಬಿಟ್ಟದ. ಈಗ ಒಂದೊಂದು ಟೀಮ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡುವಂತ ಕೆಲಸ ಇಲ್ಲ ಆಗ್ಲಿಕ್ಕತ್ತದ. ನಾ ಇಲ್ಲಿ ಕ್ಲಾರಿಫೈ ಮಾಡ್ತಿದ್ದೀನಿ, ಈ BN ರಾವ್ ಅವರಿಗೆ ಉದ್ದೇಶಪೂರ್ವಕ ಅಪಮಾನ ಮಾಡುವಂತ ಕೆಲಸ ಇಲ್ಲಿ ಕರ್ನಾಟಕದವ್ರು ಆಗ್ಲಿಕ್ಕತ್ತು ಅಂತೇಳಿ. BN ರಾವ್ ಕರ್ನಾಟಕದವರು ಒಪ್ತೀವಿ, ಭಾಳ ಖುಷಿ ನಮ್ಗೆ. ಭಾಳ ದೊಡ್ಡ ಬುದ್ಧಿವಂತರು, ಕಾನೂನು ಆಡಳಿತ ಇದ್ರೊಳಗೆ ಭಾಳ ದೊಡ್ಡ ಎಕ್ಸ್ಪರ್ಟ್ ಅವರು. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ICS ಅಂತ ಅವಾಗಿತ್ತು ಬ್ರಿಟಿಷ್ ಸರ್ಕಾರದಾಗ. ಏನು IAS ಅಂತ ಇರ್ತಿಲ್ಲ, ಆಗ ICS ಅಂತಿತ್ತು, ICS ಅಂತ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತೇಳಿ. ಈ BN ರಾವ್ ಸಾಹೇಬರು ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಆಗಿ DC ಲೆವೆಲ್ ಆಫೀಸರ್ ಕೆಲಸ ಮಾಡ್ತಿರ್ತಾರ. ಆಮೇಲೆ ಭಾಳ ಬ್ರಿಟಿಷರಿಗೆ ಭಾಳ ಅತ್ಯಂತ ಗೌರವ ಕೆಲಸ, ಬ್ರಿಟಿಷ್ ಹೇಳೋದು ಕೆಲಸ ಭಾಳ ವಿಧೇಯಕ ಆಗ್ತದೆ. ಬ್ರಿಟಿಷರಿಗೆಲ್ಲ ಈ ಬ್ರಿಟಿಷರ್ ಗುಲಾಮರು ಮಾತಾಡ್ತಾರಲ್ಲ ಮಕ್ಕಳು ಎಲ್ಲರಿಗೆ. ಇವರು ಇದೇ BN ರಾವ್ ಬ್ರಿಟಿಷ್ ಇದ್ರೊಳಗ ಆಫೀಸರ್ ಕೆಲಸ ಮಾಡ್ತಿದ್ರು. ಸುಮಾರು 43 ವರ್ಷ ಕೆಲಸ ಮಾಡಿದ್ರ ಆತ. ಬ್ರಿಟಿಷ್ ಆಡಳಿತದೊಳಗೆ ಭಾಳ ಅತ್ಯಂತ ವಿಧೇಯಕ, ಅವ್ರು ಹೇಳೋದು ಕೆಲಸ ಚಾಚು ತಪ್ಪದೆ ಪಾಲಿಸ್ಕೊಂಡಂತ ಬಂದಂತ ವ್ಯಕ್ತಿ BN ರಾವ್. ಆ BN ರಾವ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದ್ರು ಅಂತ ಹೇಳಿಕೆ ಇದೊಂದು ಸುಳ್ಳು ಸುದ್ದಿ. ಆ ಬ್ರಿಟಿಷ್ ಸರ್ಕಾರದ ಏನು ಆಫೀಸರ್ ಇರ್ತಾರ BN ರಾವ್, ಆ BN ರಾವ್ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಇರ್ತಲ್ಲ, ಅದಕ್ಕೆ ಅಸಿಸ್ಟ್ ಮಾಡೋ ಸಲುವಾಗಿ, ಅವ್ರಿಗೆ ಸಹಾಯ ಮಾಡೋ ಸಲುವಾಗಿ ಬ್ರಿಟಿಷ್ ಗೌರ್ಮೆಂಟ್ ನೇಮಕ ಮಾಡ್ತೇವೆ ಅವ್ರಿಗೆ BN ರಾವ್ ಅವರಿಗೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಿಸ್ಟ್ ಮಾಡ್ಬೇಕು, ಸಹಾಯ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಅಂತೇಳಿ. ಅವ್ರ ಜೊತೆಗಿರ್ಬೇಕು, ಅವ್ರು ಏನು ಹೇಳ್ತಾರೆ ಕೇಳ್ಬೇಕಂತ ಹೇಳಿ. ಯಾಕಂದ್ರೆ ನಮ್ಮ ಸರ್ಕಾರದೊಳಗ ನೀ ಆಫೀಸರ್ ಇದ್ದಿದ್ದಪ್ಪ, ನೀ ಅವ್ರಿಗೆ ಅಸಿಸ್ಟ್ ಮಾಡ್ತೇವೆ, ಸಹಾಯ ಮಾಡೋ ಅವ್ರಿಗೆ ಅಸಿಸ್ಟೆಂಟ್ ಕೆಲಸ ಮಾಡಂತ ಹೇಳಿ. ಇವ್ರಿಗೆ ಅಷ್ಟು ಮಾನ ಬರೋದು ಬೇಡ ಇಲ್ರಿ.
ಹೌದು ಹೌದು ಸರ್. ಆ ಬಿ ಎನ್ ರಾವ್ ಬಗ್ಗೆ ಇದ್ದಂತ ಸರ್ ಸರ್ ಅನ್ನೋ ಹೆಸರಿಗೆ ಕೂಡ ಅವಮಾನ ಮಾಡುವಂಥದ್ದು ಏನ್ ಈ ಜಾತಿವಾದಿಗಳು ಇಲ್ಲಿ ಬಿ ಎನ್ ರಾವ್ ಮಾನ ಮರ್ಯಾದೆ ತೆಗೆದ್ಬಿಟ್ರು. ಬಿ ಎನ್ ರಾವ್ ಬ್ರದರ್ ಸ್ವತಃ ಬರ್ದವ್ರು. ಬಿ ಎನ್ ರಾವ್ ಅವರು ಅಸೆಂಬ್ಲಿ ಪಾರ್ಲಿಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಭೆ ಒಳಗೆ ಕೂಡ ಚರ್ಚೆ ಮಾಡೋ ಟೈಮ್ನೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟೊಂದು ಕಷ್ಟಪಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ರೆಡಿ ಮಾಡಿದ್ರು ಅಂತ ಸ್ವತಃ ಅವ್ರು ಹೇಳ್ತಾರೆ ಭಾಷಣದೊಳಗೆ. ಹೌದು, ಅವ್ರು ಮಾತಾಡ್ತಾರೆ ಸರ್ ಅವಾಗ. ಅದು ಎಲ್ಲ ಗೊತ್ತಿದ್ದು ಕೂಡ ಇವರು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾರ್ಗೆಟ್ ಮಾಡಿ ಬಿ ಎನ್ ರಾವ್ 243 ಆರ್ಟಿಕಲ್ ಬರೆದ್ರು, ಅದೇ ಫೌಂಡೇಶನ್ ಹಾಕಿದ್ರು, ಅದೇ ಇದಾಯ್ತು ಅನ್ನೋಂತ ಬರೆಯಂತ ಮಾಡಿ ಈ ಬಿ ಎನ್ ರಾವ್ ಬೀದಿ ಮೇಲೆ ತಂದ್ಬಿಟ್ರು ಅವರು. ಹೌದು ಸರ್, ಹೌದು ಸರ್, ಹೌದು. ಈಗ ಅದು ಕ್ಲಾರಿಟಿ ಆಗ್ಲಿಕ್ಕೆ ನಮ್ಮೂರೆಲ್ಲ ನಮ್ಮ ಸಮಾಜ ಎಲ್ಲ ಹುಡುಗರು ನಮ್ಮ ಇದ್ರೊಳಗಿದ್ದಂಥ ಆಫೀಸರ್ಸ್ಗಳು ಲೆಕ್ಚರ್ಸ್ ಪ್ರೊಫೆಸರ್ ನಮ್ಮಂತಾರಲ್ಲ ಈಗ ಅದು ಕ್ಲಾರಿಫೈ ಮಾಡ್ತೀವಿ, ಬರ್ಲಿಕ್ಕೆ ನಾವೀಗ ಅದೇ ಸರ್ ಹಕ್ಕಿಕತ್ ಬರ್ಲಿಕ್ಕೆ ನಾವು ಒಂದೊಂದು ಬರ್ಲಿ ಶುರು ಮಾಡಿದ್ರೆ ಮಕ್ಕಳು ಬದಲೇ ನಿಂದಿರ್ಬೇಕಾಗ್ತೇವ್ರಿ. ಆಮೇಲೆ ಸರ್ ಇನ್ನೊಂದು ನನಗೆ ಅಚ್ಚರಿ ಅನ್ಸುದಂದ್ರೆ ರೀ, ಅವತ್ತು ಸಾವರ್ಕರ್ ಅವರು ಬಾಬಾ ಸಾಹೇಬ್ರ ಬರೆದಿರುವಂತ ಸಂವಿಧಾನವನ್ನ ವಿರೋಧ ಮಾಡ್ತಾರೆ ಸರ್. ಅದಾದ ನಂತರ ಬೆಳವಣಿಗೆಯಲ್ಲಿ ಇಡೀ ಬ್ರಾಹ್ಮಣ ಅಥವಾ ಈ ಮನೋವಾದಿಗಳೆಲ್ಲರೂ ಕೂಡ ಮೀಸಲಾತಿಯನ್ನ ಟೀಕೆ ಮಾಡ್ಕೊತ ಬರ್ತಾರೆ ಸರ್. ಒಂದು ಕಡೆ EWS ನಲ್ಲಿ ಬ್ರಾಹ್ಮಣರ ಸಮೇತವಾಗಿ ಮೀಸಲಾತಿ ತಗೊಂಡ್ರಿ, ಇನ್ನೊಂದು ಕಡೆ ಸಂವಿಧಾನವನ್ನ ದೆಹಲಿ ಜಂತರ್ ಮಂತರ್ನ ಸುಡ್ತಾರ ಸರ್. ಅದಾದ ನಂತರ ಇಲ್ಲಿ ಯಾರೋ ಬಿಜೆಪಿಯ ಮುಖಂಡರುಗಳು ನಾವು ಬಂದಿದ್ದ ಸಂವಿಧಾನ ಬದಲಾಯಿಸಿಕೆ ಅಂತ ಹೇಳ್ತಾರೆ. ಇದಾದ ನಂತರ ಒಮ್ಮೆ ವರ್ಷ ಚೇಂಜ್ ಆಗಿ ಇದು ಅಂಬೇಡ್ಕರ್ ಬರ್ದಿಲ್ಲ ಬಿ ಎನ್ ರಾವ್ ಅಂತ ಬರೀತದ್ರಿ. ಬ್ರಾಹ್ಮಣ ಬರ್ದಿ ಅಂತಾರ, ನಾವು ಬರ್ದಿದ್ವಿ ಬ್ರಾಹ್ಮಣ ಬರ್ದಿವಿ ಅಂತಾರ. ಅದೇ ಸರ್, ಅದನ್ನ ಸುಟ್ಟಾರ ಸರ್. ಒಂದು ಟೈಮ್ನಾಗ ಅದನ್ನ ಸುಡ್ತಾರ, ಒಂದು ಟೈಮ್ನಾಗ ನಾವು ಸಂವಿಧಾನ ಬದಲು ಮಾಡಕ್ ಬಂದಿವಿ ಅಂತಾರ. ಈಗ ಕೊನೆಯದಾಗಿ ನಾವು ಬಿ ಎನ್ ರಾವ್ ಬರ್ದಾನ ಅಂತ ಹೊಂಟಾರ ಸರ್ ಇವರು. ಬಿ ಎನ್ ರಾವ್ ಬರ್ದಂತ ಈಗ ಪೂರ್ತಿಯಾಗಿ ಬತ್ಲೆ ಆಗ್ಲಿಕ್ಕತ್ತದ. ಈಗ ಇನ್ನೊಂದು ಒಂದು ಖುಷಿ ಪಡೋದು ಯಾವ್ದು ಸಿದ್ದು ಅಂತ ತುಮಕೂರು ಅನ್ಎಜುಕೇಟೆಡ್ ಅನ್ಪಡ, ಅದು ಮನಿ ಇಲ್ಲ ಮಠ ಇಲ್ಲ ಸುಳೆ ಮಗನಿಗೆ. ಇದೇ ವರ್ಡ್ ಅವನಿಗೆ ಚಂದ ವರ್ಡ್ ಅಂದ್ರೆ ಸುಳೆ ಮಗ ಅಂತ ಅವನಿಗೆ. ಆ ಮಗನಿಗೆ ಮನಿ ಇಲ್ಲ ಮಠ ಇಲ್ಲ ದಿಕ್ಕಿ ಬಡ್ಕೊ ತಿರ್ಗಾಡ್ಕತ್ತಾನೀಗ. ಅವ ಸಿದ್ದು ಅಂತ ಯಾವ್ದು ಫೇಕ್ ಆಡಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂದಿಯನ್ನು ಸೊಡ್ಡಿ ಮಾಡ್ಕೊಂಡ್ ಮಗ ಮನ್ಸಿಗೆ ಬಂದ ಮಾತಾಡಿದ್ನು ನಾವು. ಅವನಿಗೆ ಈ ಭಾಗದ ಏನು ಗುಲ್ಬರ್ಗ ಉತ್ತರ ಕನ್ನಡ ಏನು ಸಿಕ್ಕ ಮಗನಿಂದ ಈ ಪೊಲೀಸಿಗೆ ಬರೋಕ್ಕಿಂತ ಮೊದಲು ಅವನು ಈ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಿರೋ ಬಾಡಿ ಹಾಗೆ ಹೊಡೆದು ಹಾಕ್ತಿರ ನಮ್ಮರೆಲ್ಲರೂ. ನೀ ನಿಜವಾಗಿ ಬಿಡಬಾರ್ದು. ಮಹಾರಾಷ್ಟ್ರ ಆಯ್ತು ಮಗನೇ ಪೂರಪ್ಪ ತಲೆ ಹೊತ್ತರ ಕಾಲ ಹೊತ್ತರ ಮಾಡ್ಬಿಡ್ತಿರು. ಅದು ತುಮಕೂರ್ನಾಗ ನಮ್ಮ ಜನಗಳು ಅದಕ್ಕೆ ಒಯ್ದು ಶಾಂತಿ ರೀತಿ ಹಿಡ್ಕೊಂಡು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರೆ ಒಯ್ದು ಅದಕ್ಕೆ ಕ್ಷಮಿಸಿ ಕೇಳಿಸ್ಬಿಟ್ರೆ ಮಾಡಬಾರ್ದಾಗಿತ್ತು ಅವ್ರಿಗೆ. ಈಗ ಅವ್ನು ಸಿಗ್ತಾನೆ. ಈಗ ಅವ್ನು ಸಿಕ್ಕಿದ್ರಾಗ ಅವನದೇ ಒಂದು ಟೀಮ್ ಅದ. ಅದ್ರ ಜೊತೆಗೆ ಇಲ್ಲಿ ಅವನೋ ನಾಯಕ ಅಂತೇಳಿ ಇನ್ನೊಬ್ಬ ಇಲ್ಲಿ ನಮ್ಮ ಯಾದಗಿರಿ ಒಳಗೆ ಟೀಚರ್ ಅಂತೇಳಿ ಅದ್ರ ಅವನು ನಾಯಕ ಅಂತೇಳಿ ಅದು ಇವತ್ತು ನಾನು ಬರ್ದಿದ್ದೀನಿ. ಅವ್ನ ನಾಯಕ ಅಂತ ಅದೇ ಗ್ರೂಪ್ನಾಗ ಅದಾನ. ಈಗ ನಾನು ನಿಮ್ಗೆ ಹೇಳ್ತೀನಿ ಯಾರಂತ ಹೇಳಿ. ಇಷ್ಟೆಲ್ಲ ಆದ್ರೂ ಸರ ಈಗ ರಾಜ್ಯದ ಹೋಮ್ ಮಿನಿಸ್ಟರ್ ನಮ್ಮವ್ರಿ, ಸಮಾಜ ಕಲ್ಯಾಣ ಮಿನಿಸ್ಟರ್ ನಮ್ಮವರು, IT-BT ಸಚಿವರು ದಲಿತರು, ಇಷ್ಟೆಲ್ಲ ಇದ್ರು ಇವ್ರು ಕ್ರಮ ಯಾಕೆ ತಗೊಂಡಿಲ್ಲ ಅನ್ನೋದು ನಮ್ಮ ಇಡೀ ಕರ್ನಾಟಕ. ಒಂದು ಗುರುದಾಸ್ ಅವರು ಒಂದು ಇಲ್ಲಿ ಏನಾಗ್ತಂದ್ರೆ ಈಗ ಗುಲ್ಬರ್ದಾಗ ಈಗ ಯಾವುದೇ ಒಂದು ಇಶ್ಯೂ ರೈಸ್ ಆಯ್ತು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮುದಾಯದ ನಾಯಕರುಗಳ ಬಗ್ಗೆ, ಶೋಷಿತ ವರ್ಗದ ನಾಯಕರುಗಳ ಬಗ್ಗೆ ಹೋರಾಟಗಾರಂತ ಇಮಿಡಿಯೇಟ್ ಆಗಿ ಅದು ಕೇಸ್ ರೇಟ್ ಆಗಿರೋದು ಗುಲ್ಬರ್ಗ ಅಂತೇಳಿ. ಹೌದು ಸರ್. ಅದು ಮೊನ್ನೆ ಇದ್ರೊಳಗೆ ಯಾವುದೋ ಒಂದು ಸಿನಿಮಾದ ಅದೇ ಇದ್ರಾಗ ಕಿಲಾಡಿ ಅಂತ ಯಾವುದೋ ಒಂದು ಹೆಂಗಸ ಮಾಡಿದಾಗ ಇಮಿಡಿಯೇಟ್ ಕೇಸ್ ರೇಟ್ ಅವ್ರು ಗುಲ್ಬರ್ದಾಗ. ಹೌದು ಸರ್. ಈ ಫೇಕ್ ಐಡಿ ಏನಾದ್ರೆ ಗುಲಾಮ್ ರಾಪ್ ಅಂತ ಮಾಡ್ಕೊತೀವಿ ಇವ್ರು ವಿರುದ್ಧ ಕೇಸ್ ರೇಟ್ ಗುಲ್ಬರ್ದಾಗ ಅದು ದಲಿತ ಕಡೆಯಿಂದ. ಹೌದು ಸರ್. ಬೇರೆ ಒಂದು ಚಾಮರಾಜನಗರದ ಯಾರೋ ಒಬ್ಬ ಸ್ನೇಹಿತರು ಒಬ್ರು ಕೇಸ್ ರಿಜಿಸ್ಟರ್ ಮಾಡಿದಾರೆ. ಬೇರೆ ಎಲ್ಲಿ ಕೂಡ ಇದು ಕೇಸ್ ಆಗಲಿಲ್ಲ. ಒಂದು ಎರಡನೇದಾಗಿ ಇಷ್ಟೆಲ್ಲ ಜನಗಳು ಅದರ ಕಾಂಗ್ರೆಸ್ನಾಗ ಆಡಳಿತ ವರ್ಗದವ್ರು ಕಾಂಗ್ರೆಸ್ದವರು, ಬಿಜೆಪಿ ಇದ್ರು ದಲಿತ ವಿರೋಧ, ಬಿಜೆಪಿ ಸಮುದಾಯ ವಿರೋಧ, ಅಂಬೇಡ್ಕರ್ ವಿರೋಧ ಅನುಭವ ಆಗಿತ್ತು ಅಂತಿದ್ರು. 100% ಅಂತಿದ್ರು. ಬಿಜೆಪಿ ಸರ್ಕಾರದಾಗ ಏನಾದ್ರು ಈ ತರ ಆಗಿತ್ತು ಅಂದ್ರೆ 100% ಅಂತಿದ್ರು. ಬಿಜೆಪಿ ದಲಿತ ವಿರೋಧ, ಅಂಬೇಡ್ಕರ್ ವಿರೋಧ ಅಂತಿವ್ರಿಗೆ. ಬಟ್ ಕಾಂಗ್ರೆಸ್ ಇರ್ತಿರ್ಲಿಲ್ಲ. ಅದೇ ಸರ್, ಕಾಂಗ್ರೆಸ್ ಸರ್ಕಾರದಾಗ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್ ಸಾಹೇಬ್ರು ಇದ್ರಿ. ಬಟ್ ದೊಡ್ಡ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪ್ರಧಾನಮಂತ್ರಿ ಭಾಳ ದೊಡ್ಡ ಪ್ರಮಾಣ ಮಾತಾಡುವಂತ ಪ್ರಿಯಾಂಕ್ ಖರ್ಗೆ ಅವ್ರಿದ್ರಿ. ಹೌದು ಸರ್. ಅರೆ ನೀವು ಒಬ್ಬ ಸಿಂಗಲ್ ಮಾತಾಡ್ತಿರಲ್ಲ ಕಾಂಗ್ರೆಸ್ದವರು. ಕಾಂಗ್ರೆಸ್ MLA, MLC, ಮಂತ್ರಿ, ಶಾಸಕರು, MLCಗಳು, MP ಗಳು ಒಬ್ಬ ಕೂಡ ಬಾಯಿ ತೆರೆದಿಲ್ಲ ನೋಡಿ ಇದ್ರ ಬಗ್ಗೆ. ಆಮೇಲೆ ಇನ್ನೊಂದು ಸರ್ ನಮಗ ಕಾಡ್ತಿರುವಂತ ಪ್ರಶ್ನೆ ಅಂದ್ರೆ ರೀ, ದಲಿತ ಸೇನೆ ಮತ್ತು ಈ ಒಂದು ಕರ್ನಾಟಕ ಭೀಮ ಸೇನೆ ಅಂತ ಎರಡು ಸಂಘಟನೆ ಮುಖಂಡರುಗಳು ಹೊರತುಪಡಿಸಿದ್ರೆ DSS ಅಥವಾ ಇತರೆ ದಲಿತ ಪರ ಸಂಘಟನೆಗಳು ಇದುವರೆಗೂ ಮಾತಾಡಿಲ್ಲ ಸರ್. ಎಲ್ಲ ಯಾಕೆ ಮಾತಾಡ್ತಿಲ್ಲ ಇವರು? ಯಾಕೆ ಮಾತಾಡ್ತಿಲ್ಲ? ಎಲ್ಲಿದ್ರಲ್ಲರ ಈಗ ಎಲ್ಲ ಸಂಘಟನೆ ಇರ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಳಗ ನಾನೇ ಹೀರೋ ನೀನೇ ಹೀರೋ ಅಂತೇಳಿ ಜಿದ್ದಿಗೆ ಬಿದ್ದು ಮೀಟಿಂಗ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅಧ್ಯಕ್ಷ ಆಗಿ ಮೆರವಣಿಗೆ ಪಾಲ್ಗೊಳ್ತೀರಿ. ಎಲ್ಲಿದ್ದೀರಿ? ಮತ್ತೆ ಅದು ಒಂದಾಯ್ತು ಸರ್. ಇನ್ನೊಂದು ಏನಂದ್ರೆ ಈಗ ಮೊನ್ನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಜಾತಿ ಸೀಮಿತ ಮಾಡಿಕೊಂಡಿರ್ತಕ್ಕಂಥ ಒಂದು ಪಟಾಲ ನಮ್ಮ ಮುಂದೆ ಇತ್ತು ಸರ್. ಅಂಬೇಡ್ಕರ್ ಮಾದಿಗ ಸಮಾಜದವರು, ಅಂಬೇಡ್ಕರ್ ಹೊಲಿಯರ್ ಸಮಾಜದವರು ಅಂತ ಅದನ್ನು ಕಿತ್ತಾಡಿದ್ರು. ಆ ವ್ಯಕ್ತಿಗಳು ಸಹಿತ ಇವತ್ತು ಕಾಣಿಸ್ತಾ ಇಲ್ಲ ಸರ್.
ಅದೇ ದುರಂತ ಏನಿಲ್ಲ ಒಂದು ಹೇಳ್ತೀನಿ ಈಗ ನಿನ್ನೆ ನಮ್ಮ ದಲಿತ ಸೇನೆ ವಿಭಾಗೀಯ ಒಂದು ವಿದ್ಯಾರ್ಥಿ ಕೂಡದ ಅಧ್ಯಕ್ಷ ಕಪಿಲ್ ವಾಲಿ ಅಂತೇಳಿ ಸೋಷಿಯಲ್ ಮಿನಿಸ್ಟರ್ ಜೊತೆ ಮಾತಾಡೋದು ಅದು ವೈರಲ್ ಆಗ್ತದೆ ನೋಡಿದ್ರಿ. ಅಂಡ್ ಇವತ್ತು ಹೋಮ್ ಮಿನಿಸ್ಟರ್ ಜೊತೆ ಕೂಡ ಅವ್ರು ಮಾತಾಡಿದ್ರಿ. ಈಗ ನಮ್ಮ ದಲಿತ ಸೇನೆ ವಿಭಾಗೀಯ ಅಧ್ಯಕ್ಷರು ಮಾತಾಡಿದ್ರಿ. ಈಗ ಅವರು ನಮಗೆ FIR ಕೂಡ ಆಗಿದೆ, ಬಹಳ ಸ್ಟ್ರಾಂಗ್ FIR ಆಗುದದ. FIR ಒಂದು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇವ್ರಿಗೆ ಖರ್ಗೆ ಸಾಹೇಬ್ರು ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಅರೆ ಖರಿಗೆ ಅಂತ ಬೈತಾನ ಬೋಳಿ ಮಗವ, ಕರಿ ಮೂತಿ ಕರಿ ಕಾಗಿ ಖರಿಗೆ ಅಂತ ಬರ್ತಾನ. ಇದು ಪ್ರಿಯಾಂಕಾ ಹೆಣ್ಣು ಗಂಡು ಅಂತ ಬರ್ತಾನ. ಇದೆಲ್ಲ ಇವ್ರದ್ದು ನಮ್ಮ ನಾಯಕರಿಗೆ ಅಪಮಾನ ಮಾಡೋದು. ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ನಿಮಗೆ FIR ಕಾಪಿ ಕೊಡ್ತೀವಿ. ಪ್ರಿಯಾಂಕರಿಗೆ ಉಳ್ವರ್ಕ್ ಬಂದಾಗ ಮೊನ್ನೆ ನಿಮ್ಮ ಎದುರು ನಮ್ಮ ದಲಿತ ನಿಯೋಗ, ನಮ್ಮ ದಲಿತ ಡಿಸ್ಟ್ರಿಕ್ಟ್ ಪರ್ಸನ್ ಮಂಜುನಾಥ್ ಬಂಡೆ ಅವ್ರ ನೇತೃತ್ವ ನಿಯೋಗ ಬರ್ತೀವಿ. ನೀವು ಇಟ್ಟು ಒಂದು ಇರ್ಲಿಕ್ಕೆ ಆಗಲ್ಲ ಅಂದ್ರೆ. ಹೌದು ಸರ್. ಅಲ್ಲಿ ಮೊನ್ನೆ ಅದು ಯಾರು ಸಿನಿಮಾ ನಟ ಅದಲ್ಲ ಸುದೀಪ್ ಅಂತ ಯಾರು ಸಿನಿಮಾ ನಟ ಜೈಲ್ನಾಗದಾನಲ್ಲ, ದರ್ಶನ್ ಸರ್. ದರ್ಶನ್ ಹೆಂಡತಿಗೆ ಯಾರು ಕೆಟ್ಟ ಇದು ಬರ್ಲಿಕ್ಕೆ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡ್ತೀರಿ, ಜೈಲಿಗೆ ಕಳಿಸ್ತೀರಿ. ಬಟ್ ಇದಕ್ಕೆ ಏನಾಗ್ಲಿಕ್ಕೆ ರಮ್ಯಾ ವಿಚಾರದಾಗ ಆಯ್ತು ಸರ್. ರಮ್ಯಾ ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅವ್ರನ್ನೂ ಕೂಡ ಜೈಲಿಗೆ ಹಾಕಿದ್ರು ಸರ್. ಇಮಿಡಿಯೇಟ್ ಸಿಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ದೊಡ್ಡ ಪ್ರಮಾಣದಾಗ ಭಾಳ ವ್ಯವಸ್ಥಿತವಾಗಿ ಪ್ರತಿ ಜಿಲ್ಲೆ ಬರ್ಲಿಕ್ಕೆ ಅದು ಫೇಕ್ ಐಡಿ. ಯಾದವ್ ಅಂತ ಬರ್ತಿರ್ತಾರ, ಹೂಗಾರ್ ಅಂತ ಬರ್ತಿರ್ತಾರ, ನಾಯಕ್ ಅಂತ ಬರ್ತಿರ್ತಾರ. ಅದು ಮಾಡ್ಕತ್ತಾರೆ ಇಷ್ಟೆಲ್ಲ. ಕಾಂಗ್ರೆಸ್ ಸರ್ಕಾರದ ಆಮೇಲೆ IT-BT ಮಂತ್ರಿ ಅವ್ರು ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡೆ ನೀವು ಎಲೆಕ್ಷನ್ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಪ್ರತಿ ಸ್ಟೇಜ್ ಮೇಲೆ ಮಾತಾಡ್ತೀರಿ. ಪ್ರಿಯಾಂಕರ್ಗೆ ಸಾಹೇಬ IT-BT ನೀವು ಮಂತ್ರಿ ಇದ್ದಿದ್ರಿ, ನಿಮ್ ಖಾತೆ ಒಳಗೆ ಆಗ ನಡಲಿಕ್ಕೆ ನಿಮ್ಗೆ ಎಲ್ಲಿ ಗೊತ್ತಾಗಲ್ಲ ನಿಮ್ಗೆ. ಅದೇ ಸರ್ ನಿಮ್ಗೆ ಗೊತ್ತಾಗಲ್ರಿ. ಮೇಲ್ ಹಾಕ್ತಿರಿ, ಅಲ್ಲಿ ಕನ್ಸರ್ನ್ ಫೇಸ್ಬುಕ್ ಇದಕ್ಕೆ ಹೋಗಿರ್ತಾರಲ್ಲ, ಅದ್ರ ಜೊತೆ ಮಾತ್ರ ಚರ್ಚೆ ಮಾಡ್ತಿರ್ತೀರಿ, ಇಮಿಡಿಯೇಟ್ ಮೆಸೇಜ್ ತರ್ತಿರ್ತೀರಿ. ನೀವು ಫೇಕ್ ಐಡಿ ಅಂತ ಕ್ರಿಯೇಟ್ ಯಾರು ಮಾಡಿದ್ರೆ ಎಲ್ಲಿ ನೋಡಿ ಗೊತ್ತಾಗಲ್ಲ ನಿಮ್ಗೆ. ಹೌದು ಸರ್. ಅಂದ್ರೆ ಇದ್ರೊಳಗಿದ್ದಂತ ಮೊನ್ನೆ ಹೇಳಿದ್ ನಾನು, ಕಾಂಗ್ರೆಸ್ನಾಗ ಇದ್ದಂತ ಖತರ್ನಾಕ್ RSSಗಳು, ಕಾಂಗ್ರೆಸ್ನೊಳಗಿದ್ದಂತ RSSಗಳು ಇದೆಲ್ಲ ಮುಚ್ಚಾಕುವಂತ ಕೆಲಸ ಮಾಡ್ಕೊತದ್ದು. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಏನು ಚರ್ಚೆಗಳಾಗ್ತಿರ್ತವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಏನು ಮಾತಾಡ್ತಾರೋ ಕಾಂಗ್ರೆಸ್ನಾಗಿದ್ದಂತ ಕಳ್ಳರಿಗೆ ಕಾಂಗ್ರೆಸ್ನೊಳಗಿದ್ದಂತ RSSಗಳು ಬಹಳ ಖುಷಿ ಆಗ್ತದೆ. ಅದಕ್ಕೆ ಅವ್ರು ಕಾಂಗ್ರೆಸ್ನವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಆಮೇಲೆ ಇನ್ನೊಂದು ಸರ್, ಒಂದು ವೇಳೆ ಇದು ಆಗದೆ ಹೋದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜನವರಿ 26 ಗಣರಾಜ್ಯೋತ್ಸವ ದಿನ ನಾವು ಬ್ಲ್ಯಾಕ್ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀನಿ ಅನ್ನುವಂಥದ್ದು ಕೂಗ್ ಕೇಳಿ ಬರೋದು ಸರ್ ರಾಜ್ಯಾದ್ಯಂತ. ಸರ್ ಅದ್ರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ ಸರ್? ಇಲ್ಲ ಈ ಕಪ್ಪು ಬಟ್ಟೆ ಪ್ರದರ್ಶನ ಅದು ಇದು ಅಂತ ಅಲ್ಲದ್ರೊಳಗ ಇದೇನು ನಾ ಇನ್ನೊಂದು ಹೇಳ್ತೀನಿ ನಿಮ್ಗ, ಯಾರು ಗಂಡಸರು ಅಂದ್ರೆ ಅಪ್ಪು ಹುಟ್ಟೋರು ಇದ್ರಂದ್ರೆ ಎದು ಬಂದಿತ್ತು ಇಂಥ ವ್ಯಕ್ತಿ ಅಂತ ಮಾಡ್ಬೋದಾಗಿತ್ತು. ಈಗ ಅವ್ರು ಫೇಕ್ ಐಡಿ ಏನ್ ಮಾಡ್ಲಿಕ್ಕತ್ತವ್ರು, ಅದು ಹೆಣ್ಣೋ ಗಂಡು ಅಂತ ಗೊತ್ತಿಲ್ಲ, ಚಂಡನೋ ಯಾವನಂತ ಗೊತ್ತಿಲ್ಲ. ಅಪ್ಪು ಹುಟ್ಟಿದವ್ರೆ ಅಪ್ಪು ಹುಟ್ಲಾರ್ದು ಗೊತ್ತಿಲ್ಲ ಅವ್ರಲ್ಲ. ಈ ಬೋಳಿ ಮಕ್ಕಳು ಬ್ರಿಟಿಷರು ಗುಲಾಮ್ ಮಾಡ್ಕೊಂತ ಬದುಕ್ತವ್ರು. ಆಮ್ಯಾಗ ಇದಕ್ಕಿಂತ ಹಿಂದೆ ಹೋದಾಗ ಮುಸ್ಲಿಮರು ಗುಲಾಮರಿ ಮಾಡ್ಕೊತಿದ್ರು. ಇವ್ರ ಅಕ್ಕ ತಂಗಿಯರು ಮುಸಲ್ಮಾನ್ ದೊರೆಗಳು ಹಾಕಿದವ್ರು ಅಲ್ಲ, ಇವ್ರ ಹೆಂಡದ್ರಿಗೆ ಮುಸಲ್ಮಾನ್ ದೊರೆಗಳು ಹಾಕಿದವ್ರಲ್ಲ. ಮುಸಲ್ಮಾನರು ದೊರೆಗಳಿಗೆ ಹಾಕಿ ತಲೆ ಹಿಡಿದ್ರಲ್ಲ ಇವರು ಬ್ರಾಹ್ಮಣವಾದಿಗಳು ಹೇಳ್ತಿರಲ್ಲ, ಅವ್ರಿಗೆ ತಲೆ ಹಿಡ್ಕೊಂಡು ಬದುಕೊಂಡು ತಮ್ಮ ಆಸ್ತಿಗಳು ಉಳಿಸ್ಕೊಂಡವ್ರು. ಅವ್ರು ಇದ್ದಾಗ ಅಧಿಕಾರ ಮಾಡಿದವ್ರು, ಬ್ರಿಟಿಷರು ಬಂದಾಗ ಅವ್ರು ಬೂಟ್ ನೆಕ್ಕೊಂತ ಅಧಿಕಾರ ಮಾಡಿದವ್ರು, ಬ್ರಿಟಿಷರು ಗುಲಾಮಗಿರಿ ಮಾಡ್ಕೊತ ಬಂದಂತ ಗುಲಾಮ ಸಂತತಿ ಇವರೆಲ್ಲ ಕದ್ದಿನಿಂದ ಮಾಡ್ತಾ ಇರೋದು. ನಾವ್ ಎದುರಾದ್ರೂ ಮಾತಾಡ್ಕತ್ತೀವಲ್ಲ, ನಮ್ಮಂಗ್ ಮಾತಾ ಬರ್ರಿ ನೀವು ಏನಾದ್ರೂ ಅಪ್ಪು ಹುಟ್ಟಿದ ಗುಲಾಮಿ ಸಂತತಿ ಆಕ್ಚುಲ್ ಗುಲಾಮರು ನೀವೇ. ಟೋಟಲಿ ಗುಲಾಮರಿಗೆ ಹುಟ್ಟಿದವ್ರು ಯಾಕಂದ್ರೆ ಗುಲಾಮ್ಗಳು ನೀವು ಇದ್ದೀರಿ. ಬ್ರಿಟಿಷರು ಬೂಟ್ ಮುಗ್ದವ್ರು ನೀವು ಇದ್ದೀರಿ. ಬ್ರಿಟಿಷ್ ದೇಶ ಪ್ರೇಮಿಗಳ ಮಾಹಿತಿಗಳು ಬದುಕಿದವ್ರು ನೀವು ಇದ್ದೀರಿ. ಬ್ರಿಟಿಷರಿಗೆ ತಪ್ಪು ಒಪ್ಪಿಗೆ ಪತ್ರಗಳು ಬಂದು ಕೊಟ್ಟು ನೀವೇನಪ್ಪ ಅಂದ್ರೆ ಕಾಲು ಹಿಡ್ಕೊಂಡು ಬದುಕಿದವ್ರು ನೀವು ಇದ್ದೀರಿ. ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರುಗಳು, ಈ ದೇಶದ ಮೂಲ ನಿವಾಸಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರುಗಳು. ಈ ಜನಗಳು ಅಷ್ಟು ಈಜಿ ಏನ್ ತಿಳ್ಕೊಂಡ್ ಮಾಡ್ಕತ್ತಾರೆ. ಇವ್ರಿಗೆ ಗೊತ್ತದ, ಇವರಿಗೆ ನಮ್ದು ರಿಯಲ್ ಐಡೆಂಟಿಟಿ ಗೊತ್ತಾಯ್ತು ಅಂದ್ರೆ ನಮ್ಮ ಮನೆ ಹೋಗಿ ಕುಡಿತಾರಂತ 100%. ಈ ಮಕ್ಕಳಿಗೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಕ್ ಬರೋದು ಬಾಡಿ, ಯಾವ ಪೊಲೀಸ್ ಬರಲಿ ಯಾವನಕ್ಕೆ ಬರಲಿ, ಇವ್ರ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಕೂಡ ಆಗ್ಬಾರ್ದು. ಆ ತರ ನಮ್ಮ ದಲಿತ ಸೋಷಿಯಲ್ ಸಮಾಜ ಯುವಕರು ಯಾವನು ಕೂಡ ಬಹಳ ವ್ಯಗ್ರ ಆಗ್ತಾ ಇದ್ದದ. ನಾವು ನೋಡ್ತದೆ ಫೇಸ್ಬುಕ್ ಅಲ್ಲಿ ಬಹಳ ಭಯಾನಕವಾಗಿ ಹುಡುಗರು ತಲೆ ಖರಾಬ್ ಮಾಡ್ಕೊಂಡ್ರ ಅಚಾನಕ್ ಅವ್ರಿಗೆ ಗೊತ್ತದ. ಅವ್ರಿಗೆ ನಾವೇನಾದ್ರು ನಮ್ಮ ರಿಯಲ್ ಫೇಸು ರಿಯಲ್ ಹೆಸರು ಗೊತ್ತಾಯ್ತು ಅಂದ್ರೆ ನಮ್ ಇಡೀ ಖಾನ್ದಾನ್ ಕಥೆ ಮಾಡ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು ಅಂತ ಅವ್ರಿಗೆ ಗೊತ್ತದ ಮಕ್ಕಳಿಗೆ. ಅದಕ್ಕೆ ಏನ್ 26 ಜನವರಿಗೆ ಅದೇನು ಯಾವ್ದು ಕಪ್ಪು ಬಾವುಟ ಅದೇನು ಸರಿ ಅನ್ಸಲ್ಲ. ಅವ್ರ ರಿಯಲ್ ಐಡೆಂಟಿಟಿ ಇತ್ತು, ನಿಜವಾದ ಗಂಡಸ್ತನ ಅಪ್ಪು ಹುಟ್ಟಿದವ್ರು ಬಂದಿದ್ರೆ ಹೇಳ್ತೇವೆ ನಾವು. ಈ ಮಕ್ಕಳು ಹಿಡಿಯೋದು ಮಾಡ್ಬೇಕು, ಅದು ಸಿಗ್ಲಂದ್ರೆ ನಾವು ಈ ತರ ಮಾಡ್ಲಿಕ್ಕೆ ಆಗ್ತದ. ಅದಕ್ಕೆ ಸರ್ಕಾರದ ನನಗೆ ಅನ್ಕೊಂಡ್ಬಿಟ್ಟಿಗೆ ಈ ಸರ್ಕಾರ ಲೆವೆಲ್ದಾಗ ಭಾಳ ಸೀರಿಯಸ್ ಆಗಿ ಎನ್ಕ್ವೈರಿ ಆಗ್ಬಿಡ್ತದ್ರಿ.
ನಾವು ಗುಲ್ಬರ್ಗ ದಿನಾಲು ನಮ್ಮ ಗುಲ್ಬರ್ಗ ಜಿಲ್ಲಾ ದಲಿತ ನಾಯಕರುಗಳು ಸೈಬರ್ ಕ್ರೈಮ್ ಹೋಗ್ತದ್ದು, ಪೊಲೀಸ್ ಕಮಿಷನರ್ ಜೊತೆ ಚರ್ಚೆ ಮಾಡ್ಲಿಕ್ಕತ್ತದು, IGP ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕತ್ತದು, ಹೋಮ್ ಮಿನಿಸ್ಟರ್ ಜೊತೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕತ್ತದು ನಡೆದದ. ಆಮೇಲೆ ಬೇರೆ ಬೇರೆ ತುಮಕೂರಿನೊಳಗ, ಚಾಮರಾಜನಗರದೊಳಗ, ಮೈಸೂರಿನೊಳಗೆ ಇದ್ದಂತ ಕೆಲವು ವಕೀಲ್ ಬಂಧುಗಳು ಕೂಡ ಟ್ರೈ ಮಾಡ್ಲಿಕ್ಕತ್ತದು. ಒಂದು ವಿಚಿತ್ರ ಅಂದ್ರ ಬೆಂಗಳೂರಿನಾಗಿದ್ದಂತ ದಲಿತ್ ಲೀಡರ್ಸ್ಗಳು ಅಂತ ಹೇಳ್ತೀವಿ, ಸೋ ಕಾಲ್ಡ್ ದೊಡ್ಡ ಹೋರಾಟಗಾರರು ಒಬ್ಬ ಏನಪ್ಪಾ ಅಂದ್ರ DGP ಭೇಟಿ ಆಗೋದಾಗ್ಲಿ, ಹೋಮ್ ಮಿನಿಸ್ಟರ್ಗೆ ಭೇಟಿ ಆಗ್ಲಿ, ಹೋಗಿ ಮಾತಾಡ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋದಾಗ್ಲಿ ಮಾಡೋಂಥ ಒಂದು ಧೈರ್ಯ ತೋರಿಸಿಲ್ಲ. ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಹೇಳ್ತಿರ್ತೀರಿ, ದೊಡ್ಡ ದೊಡ್ಡ ನಾಯಕರುಗಳು ಅಂತ ಹೇಳ್ತಿರ್ತೀರಿ. ನಿಮ್ ಮುಖಕ್ಕೆ ಬೆಂಕಿ ಹಚ್ಚಬೇಕು. ನಿಮ್ಗೆ ನೀವು ದಲಿತ CM ಮಾಡ್ಬೇಕಂತ ಹೋರಾಟ ಮಾತು ಯಾವನೋ ದಲಿತ ಲೀಡರ್ ಇದ್ರಾಗ ಏನಾಯ್ತು ಅಂದ್ರೆ ದಲಿತರಿಗೆ ಅವಮಾನ, ದಲಿತ ಮಂತ್ರಿಗಳು ಅವಮಾನ ಬೀದಿಗಳು ಹೋರಾಟ ಮಾಡಕತ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮ್ಯಾಗ ಬೆಳೆದು ಬಂದಿರೋದು ನೀವು ಅಲ್ಲಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿದ್ದು ನೀವು ಪೂರ ಲೈಫ್ ಇದು ಮಾಡ್ಕೊಂಡ್ಬಿಡ್ರಿ. ಇದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡೋದು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅವಮಾನ ಮಾಡೋದು ಕೆಲಸ ಆಗ್ಲಿಕ್ಕತ್ತದು ಕೂಡ ಬೆಂಗಳೂರಿನಾಗಿದ್ದಂತ ದೊಡ್ಡ ದೊಡ್ಡ ಲೀಡರ್ಸ್ಗಳು ತಿಳ್ಕೊಂಡು ದಲಿತ ಲೀಡರ್ಸ್ ಅಂತ ಇದ್ದಿರಲ್ಲ, ಸೈಲೆಂಟ್ ಆಗಿದ್ದು ಬಹಳ ಆಶ್ಚರ್ಯ ಉಂಟು ಮಾಡ್ಕೊತದ. ಈಗ ಕೊನೆಯದಾಗಿ ಸರ್, ರಾಜ್ಯದ ಜನತೆಗೆ ಏನ್ ಹೇಳ್ತೀರಿ ಸರ್? ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ನಾವು ರಾಜ್ಯ ಸರ್ಕಾರ, ನನ್ಗೆ ಅನ್ಸಂಬಿಟ್ಟು ರಾಜ್ಯ ಸರ್ಕಾರದವ್ರು ಕೂಡ ಸೀರಿಯಸ್ ಇದ್ದದ, ರಾಜ್ಯ ಸರ್ಕಾರದವ್ರು ಕೂಡ ಸೀರಿಯಸ್ ಇದ್ದದ. ಆಮ್ಯಾಗ ಎಲ್ಲಾ ದಲಿತ ಏನ್ ಲೀಡರ್ಸ್ಗಳು ದೊಡ್ಡರು ಅಂತ ಹೇಳ್ತಿರ್ತ, ಈ ಮಕ್ಳು ಯಾವನೇ ನಂಬಕ್ ಹೋಗ್ಬಾರ್ದು. ದಲಿತ ಲೀಡರ್ಸ್ ಹೆಂಗ್ ಟೀಮ್ ತುಳೆ ಮಕ್ಕಳು ನಮ್ಮ ದಲಿತ ಲೀಡರ್ಸ್ ಹೇಳ್ತೀವಿ, ಒಬ್ಬ ಮಗನ ಬಾಯಿ ಬಿಡುತ್ತಲ್ಲ, ಈ ಮಕ್ಳು ನಂಬಕ್ ಹೋಗ್ಬೇಡ್ರಿ. ಇವ್ರೆಲ್ಲ ಹೋರಾಟಗಳು ಹಾರಾಟಗಳು ಏನ್ ಮಾಡಲ್ಲ, ತಾವು ಬದುಕೋದಕ್ಕೆ ಒಬ್ಬೊಬ್ಬ ಲೀಡರ್ಗಳಿಗೆ ಚಮಚಗಿರಿ ಮಾಡ್ಕೊತಿರಲ್ಲ ಬಂದದ್ದು ಮಕ್ಕಳು. ಒಬ್ಬರು ಕೂಡ ಏನಪ್ಪಾ ಅಂದ್ರೆ ಇವ್ರು ನಿಜವಾದ ಹೋರಾಟಗಾರ ಆಗ್ಲಿ ಸಾಧ್ಯ ಆಗ್ಲಿಲ್ಲ ಇವರಿಗೆ. ಅದಕ್ಕೆ ಈಗೇನು ಹೆಂಗ್ ಟೀಮ್ ನೋಡ್ರಿ, ನಾವು ಬಿಜಾಪುರದ ಕೆಲವು ಹುಡುಗರು ಮಾತಾಡಿದ್ರು, ನಮ್ಮ ಮಹೇಶ್ ಅಂತವ್ರು ಮಾತಾಡಿದ್ರು, ಆಮೇಲೆ ಮೈಸೂರು ಮಾತಾಡಿದ್ರು, ಯಾದಗಿರಿ, ರಾಯಚೂರು, ಬೀದರ್ ನಮ್ಮ ಟೀಮ್ ಬಂದಿತ್ತು, ನಿನ್ನೆ ಬಂದಿತ್ತು, ಎಲ್ಲರೂ ಮಾತಾಡ್ಕೊತದ. ಬಟ್ ಯಂಗ್ ಲೀಡರ್ಸ್ಗಳು ನೀವೇನ್ ಇದ್ದಿದ್ದಿಲ್ಲ, ನಾವು ಇದ್ದಿದ್ದು ನಮ್ಮ ಉಸಿರೇ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವೀಗ ಬದುಕಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಆಶೀರ್ವಾದದಿಂದ ಅವ್ರು ಹಾಕಿ ಕೊಟ್ಟಂತ ಬೆವರಿನ ಋಣದಿಂದ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾರೇ ಏನಂದ್ರೂ ಕೂಡ ನಮ್ಮ ರಕ್ತ ಕುದಿಬೇಕು. ಆ ಕುದಿಯುವಂತ ಕೆಲಸ ನಿಮ್ಗೆ ಯಾವನಾದ್ರು ಪೊಲೀಸ್ ಇಲಾಖೆಯವರು ನಿಮ್ ಗಮನಕ್ಕೆ ಬಂತು, ಪೊಲೀಸ್ ಇಲಾಖೆ ಆಕ್ಷನ್ ತಗೊಳ್ಳೋದು, ಯಾವನೇ ಕೋಳಿ ಬಗ್ಗೆ ಇರ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಕೇವೆ. ಯಾವನಕ್ಕೆ ಇರ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ, ಇವೆರಡು ಒಬ್ಬ ರಾಷ್ಟ್ರ ನಾಯಕರು ಮತ್ತು ಸಂವಿಧಾನ ಈ ದೇಶದ ಅತ್ಯಂತ ಪವಿತ್ರ ಗ್ರಂಥ, ಅದ್ರ ವಿರುದ್ಧ ಮಾತಾಡೋರು ದೇಶದ ದ್ರೋಹಿಗಳು. ಆ ದೇಶದ ದ್ರೋಹ ಹೊಡೆದಾಕ್ರ ಚಿಂತೆ ಇಲ್ಲ. ನೀವು ಪೊಲೀಸರಿಗೆ ಮೆಸೇಜ್ ಕೊಡ್ತಿರೋ ಬಿಡ್ತೀವಿ ಗೊತ್ತಿಲ್ಲ, ಯಾವ ಮಗ ಸಿಗ್ತಾನ ಹೊಡೆದಾಕ್ರ ಅಂತ ಹೇಳ್ಕೇನ. ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದ ದಲಿತರ ಒಂದು ತಾಳ್ಮೆ ಕಟ್ಟಿ ಹೊಡೆದಂಗ ಆಯ್ತು ಸರ್ ಈ ಒಂದು ಪ್ರಕರಣ. ಕಂಟ್ರೋಲ್ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಇದಕ್ಕೆ ಕಾರಣನ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಅಂತ ಹೇಳಕ್ ಬಯಸ್ತೀನಿ ಸರ್. ಎಸ್ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತು ITBT ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ನೇರ ಕಾರಣ ಆಗ್ತಾ ಇರ್ತಾರೆ. ನೀವು ಮಾಡ್ಬೇಕಾಗಿತ್ತು ಅಲ್ಲಿ. ಸಿದ್ದರಾಮಯ್ಯ ಅವರು ಅಹಿನ್ ಅಂತ ಹೇಳ್ಕೊತಿರ್ತೀರಿ. ಸಿದ್ದರಾಮಯ್ಯ ಅವರು CM ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ? ಸಿದ್ದರಾಮಯ್ಯ ಅವರು ಯಾವ್ದ್ರದ್ದು ಐದು ನಾಯಕರು ಇವ್ರಿ. DK ಶಿವಕುಮಾರ್ ಡೆಪ್ಟಿ CM ಆಗ್ಲಿಕ್ಕೆ ಆಗ್ಬೇಕಂತ ಮಾತಾಡ್ತಿದ್ರು. ಎಲ್ಲಿದ್ರು DK ಶಿವಕುಮಾರ್? ಯಾಕೆ ಮಾತಾಡ್ತಿಲ್ಲ? ST ಕಮ್ಯುನಿಟಿ ಲೀಡರ್ಸ್ಗಳೆಲ್ಲ ಬರಲಿ, ST ಕಮ್ಯುನಿಟಿ MLAಗಳಿಲ್ಲ, MP ಗಳಿಲ್ಲ, ಮಂತ್ರಿಗಳಿಲ್ಲ, ಎಲ್ಲಿದ್ರಿ ನೀವಲ್ಲ? ಲಂಬಾಣಿ ಲೀಡರ್ಸ್ಗಳು ಅಲ್ಲಿದ್ದೀರಿ, ಬೋವಿ ಲೀಡರ್ಸ್ಗಳು ಅಲ್ಲಿದ್ದೀರಿ, ST ಕಮ್ಯುನಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕೋರು ಅಲ್ಲಿದ್ದೀರಿ. ಯಾರು ಧ್ವನಿ ಎತ್ತಲ್ಲ ನೀವೆಲ್ಲರೂ? ಬರೀ ಹೊಲೆಯರು ಮತ್ತು ಮಾದರಿ ಇಬ್ಬರು ಧ್ವನಿ ಎತ್ತಬೇಕಾ? ಹೊಲೆಯರ ಇಬ್ಬರಿಗೆ ಸಂವಿಧಾನ ಸೀಮಿತ ಆಗಿದ್ದದ. ಆಟ ಆಡ್ಲಿಕತ್ತೀರಿ ನೀವೆಲ್ಲರೂ. ಒಬ್ಬ ಅನಿಲ್ ಮಿಶ್ರಾ ಅನ್ನೋ ಒಬ್ಬ ಜಾತಿವಾದಿ ಅಡ್ವೊಕೇಟ್, ಅವನಿಗೆ ಅರೆಸ್ಟ್ ಮಾಡಿದ್ರೆ ಇಡೀ ಉತ್ತರ ಪ್ರದೇಶದಾಗ ಉತ್ತರ ಭಾರತ ಎಲ್ಲ ಬ್ರಾಹ್ಮಣರು ಒಂದಾಗಿ ಆ ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರ. ಮತ್ತೆ ಇಷ್ಟೆಲ್ಲ ಕರ್ನಾಟಕದ ಓಪನ್ ಆಗಿ ಬರ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಂದ್ರ ಎಲ್ಲಿದ್ರೆಲ್ಲ ದಲಿತ ಲೀಡರ್ಸ್ಗಳು ಯಾಕೆ ಸರ್ಕಾರ ವಾರ್ನ್ ಮಾಡ್ತೇವೆ ನಾವು? ಇದು ಒಂದು ದುರಂತ ಅಂತ ಹೇಳ್ಬೋದು. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಎಲ್ಲ ಯಂಗ್ ಟೀಮ್, ಸ್ಟೂಡೆಂಟ್ ಟೀಮ್, ಯಂಗ್ ಟೀಮ್ ಅಂಡ್ ಪೂರಾ PG ಲೆವೆಲ್ ಟು ಡಿಗ್ರಿ ಅಂಡ್ ಯೂನಿವರ್ಸಿಟಿ ಲೆವೆಲ್ ಓದುವಂತ ಮಕ್ಕಳುಗಳು ಹೆಂಗ್ ಏನು ಹೋರಾಟಗಾರರು ಬಹಳ ತುದಿಗೆ ಮೇಲೆ ನಿಂತಿದ್ರೆ ಯಾರೋ ಒಬ್ಬ ಧ್ವನಿ ಎತ್ತಿದ ಕೂಡಲೇ ಕಟ್ಟಿ ಹೊಡೆದು ಬರುವಂತ ಸಾಧ್ಯತೆಗಳು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣ ನಡೆದ.